ನೋಡಿ ಸರ್, 3 ಎಕರೆ ಇರುವಂಥ ಜಾಗ ಈ ಲ್ಯಾಂಡು. ಒಂದು 50ರಿಂದ 55 ಮಾವಿನ ಗಿಡ ಇದೆ, ಒಂದು 30ರಿಂದ 35 ತೆಂಗಿನ ಗಿಡ ಇದೆ, ಒಂದು 2 ಬೋರ್ಗಳಿದೆ. ತೇಗದ ಮರ ಈ ಸೈಜ್ನ ಒಂದು 30 ಚಿಲ್ಲರೆ ಇದೆ. ಬೋರ್ಲಂತೂ ಒಳ್ಳೆ ನೀರಿದೆ ನೋಡಿ, ವಾಟರ್ ಬ್ಯಾಟತ್ತು ತುಂಬ ಚೆನ್ನಾಗಿದೆ. ತೆಂಗಿನ ಗಿಡ ಅಂತೂ ಒಳ್ಳೆ ಗಿಡಗಳೆಲ್ಲ ಫಲ ಸ್ಟಾರ್ಟ್ ಆಗಿದೆ, ಒಳ್ಳೆ ಮರ ತೆಂಗು. ಒಂದು 20 ಕುಂಟೆ ಈ ಕಡೆ ಖಾಲಿ ಬಿಟ್ಕೊಂಡಿದ್ರು, ಬೇರೆ ಏನೋ ಐಡಿಯಾ ಮಾಡೋಕೆ ಅವರು. ಈಗ ಇದಕ್ಕೂ ತೆಂಗಿನ ಗಿಡ ಹಾಕಿದ್ದಾರೆ, ಎಲ್ಲ ಲಿಫ್ಟಿಕೇಶನ್ ಮಾಡಿದ್ದಾರೆ, ಒಳಗಡೆ ಹನಿ ನೀರಾವರಿ ಮಾಡಿದ್ದಾರೆ. ಜಾಗ ಮಾತ್ರ ನೋಡಿ, ರೆಡ್ ಸೈಲ್ ತುಂಬ ಚೆನ್ನಾಗಿದೆ. ಮಳವಳ್ಳಿಯಿಂದ ಕರೆಕ್ಟಾಗಿ 10 ಕಿಲೋಮೀಟ್ರು. ಬಸ್ ರೋಡಿಂದ ಒಳಗೆ ಅರ್ಧ ಕಿಲೋಮೀಟ್ರ್ ಕಮ್ಮಿ ಆಗುತ್ತಾ, ಅರ್ಧ ಕಿಲೋಮೀಟ್ರ್ ಹೇಳ್ತಾಯಿದ್ದೀನಿ. ಜಾಗ ಅಂತೂ ಒಳ್ಳೆ ಬ್ಯೂಟಿಫುಲ್ ಜಾಗ, ತುಂಬ ಚೆನ್ನಾಗಿದೆ ನೋಡಿ. ಒಳ್ಳೆ ಇದೆ ಪಕ್ಕದಲ್ಲಿ, ಒಳ್ಳೆ ಪ್ಲೇಸ್ ಇದೆ. ಈ ಗುಡ್ಡಗೂ ಅದಕ್ಕೂ ಹೆಚ್ಚು ಕಮ್ಮಿ 1.25 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಆಗುತ್ತಾ ಜಾಗಕ್ಕೂ. ಬಸ್ ರೋಡಿನ ಒಳಗಡೆಗ ಅರ್ಧ ಕಿಲೋಮೀಟ್ರ್ ಬರ್ತದೆ. ಎಲ್ಲ ನೀಟಾಗಿ ಪೆನ್ಷನ್ ಬಂದೋಬಸ್ತ ಮಾಡಿಸಿದ್ದಾರೆ. ಬೋರ್ಗಲ್ಲಂತೂ ಒಳ್ಳೆ ನೀರಿದೆ ನೋಡಿ, 7.5 ಇಂಚ್ ಪೈಪ್ ಊದಿದ್ದಾರೆ. ಮಳವಳ್ಳಿಯಿಂದ ಕರೆಕ್ಟಾಗಿ 10 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ ಕರೆಕ್ಟಾಗಿ ಲ್ಯಾಂಡ್ಗೆ 110 ಕಿಲೋಮೀಟ್ರು. ತಾರ್ ರೋಡಿಂದ ಲ್ಯಾಂಡ್ಗೆ 1/4 ಕಿಲೋಮೀಟ್ರ್ ಆಗುತ್ತಾ. ನಾನು ಒಂಚೂರು ಒಂದು 10 ಕಿಲೋಮೀಟ್ರ್ ಒಂದು 100 ಮೀಟ್ರ್ ಜಾಸ್ತಿ ಹೇಳ್ತಾ ಇದ್ದೀನಿ, ಅರ್ಧ ಕಿಲೋಮೀಟ್ರ್ ಆಗುತ್ತೆ ತಾರ್ ರೋಡಿಂದ. ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಚೆನ್ನಾಗಿದೆ, ಒಳ್ಳೆ ಇದೆ ಪಕ್ಕದಲ್ಲಿ, ತುಂಬ ಚೆನ್ನಾಗಿದೆ ನೋಡಿ. ಕುಂಟೆ 1.5 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತಾ. ಎರಡು ಬೋರ್ಲಂತೂ ಒಳ್ಳೆ ಬೋರ್ ನೀರಿದೆ ನೋಡಿ. ಮಾವಿನ ಗಿಡ ಫುಲ್ ಎಲ್ಲ ಫಲ ಸ್ಟಾರ್ಟ್ ಆಗಿದೆ. ತೆಂಗಂತೂ ಒಳ್ಳೆ ಫಲ, ತೆಂಗು ತುಂಬ ಚೆನ್ನಾಗಿದೆ. ಟೀಕಂತೂ ನೋಡಿ ಒಂದು 30-35 ಗಿಡ ತೆಂಗು ಟೀಕು ಈ ರೀತಿ ಗಿಡಗಳಲ್ಲಿದೆ ನೋಡಿ. ಮಣ್ಣಂತೂ ತುಂಬ ಚೆನ್ನಾಗಿದೆ. ಮಳವಳ್ಳಿಯಿಂದ ಕರೆಕ್ಟಾಗಿ 10 ಕಿಲೋಮೀಟ್ರ್ ಲ್ಯಾಂಡ್ಗೆ. ನೋಡಿ ಒಳ್ಳೆ ಲೊಕೇಶನ್ ಇದೆ ಪಕ್ಕದಲ್ಲಿ ಜಾಗದ ಹತ್ರ.